ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಬೆಂಗಳೂರಿಗೆ ಪ್ರಜ್ವಲ್ ಆಗಮಿಸುತ್ತಿರೋ ಹಿನ್ನೆಲೆ ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಬೆಂಗಳೂರಿಗೆ ಪ್ರಜ್ವಲ್ ಆಗಮಿಸುತ್ತಿರೋ ಹಿನ್ನೆಲೆ ಏರ್ಪೋರ್ಟ್ ನಲ್ಲೇ ಇರುವ ಎಸ್ಐಟಿ ಟೀಮ್ ಟರ್ಮಿನಲ್ 2ರಲ್ಲಿ ಬೀಡು ಬಿಟ್ಟಿರುವ ಎಸ್ಐಟಿ ಪ್ರಜ್ವಲ್ ಬಂಧನಕ್ಕೆ ಕಾದು ಕುಳಿತಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಮಧ್ಯರಾತ್ರಿ ಪ್ರಜ್ವಲ್ ಬರ್ತಿದ್ದಂತೆ ಎಸ್ಐಟಿ ವಶಕ್ಕೆ ಪಡೆಯಲಿದ್ದಾರೆ. ಬೆಂಗಳೂರಿಗೆ ಪ್ರಜ್ವಲ್ ಆಗಮಿಸುತ್ತಿರೋ ಹಿನ್ನೆಲೆಯಲ್ಲಿ ಇನ್ನು ಮೇ 27ರಂದು ವಿಡಿಯೋ ಮಾಡಿ ಹಾಕಿರ್ತಾರೆ. ನಾನು ಬೆಂಗಳೂರಿಗೆ ಆಗಮಿಸ್ತೀನಿ ಅನ್ನುವ ವಿಡಿಯೋವನ್ನ 2 ದಿನ ಮುಂಚಿತವಾಗಿಯೇ ವಿಡಿಯೋ ಮಾಡಿ ಅದನ್ನ 2 ದಿನ ಆದ ಮೇಲೆ ಪೋಸ್ಟ್ ಮಾಡಿರ್ತಾರೆ ಪ್ರಜ್ವಲ್ ರೇವಣ್ಣ. ಆ ವಿಡಿಯೋ ಆಧಾರದ ಮೇಲೆ ಇವತ್ತು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಟರ್ಮಿನಲ್ 2ರಲ್ಲಿ ಎಸ್ಐಟಿ ಬೀಡು ಬಿಟ್ಟಿದೆ. ನೀವು ಯಾವುದೇ ಕಾರಣಕ್ಕೆ ಬಂದ್ಬಿಟ್ರೆ ಮೊದಲು ಇಮಿಗ್ರೇಷನ್ ವಶಕ್ಕೆ ಪಡೆದುಕೊಳ್ಳುತ್ತೆ, ಅದಾದ ನಂತರ ಎಸ್ಐಟಿ ವಶಕ್ಕೆ ಪಡೆದುಕೊಳ್ಳುತ್ತೆ. ಮುಂದಿನ ತನಿಖೆಗಳು ಯಾವ ರೀತಿ ಆಗಲಿದೆ ಅನ್ನುವ ಚರ್ಚೆಗಳು ಸಹ ಸಾಕಷ್ಟು ನಡೆದಿದೆ. ಇನ್ನು ನಾಳೆ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಬೇಕು. ಓಪನ್ ಕೋರ್ಟ್ ಆಗಿರಬಹುದು ಅಥವಾ ಅಂದ್ರೆ ಮಧ್ಯರಾತ್ರಿ ಆಗಮಿಸ್ತಾರ ಅಂತಂದ್ರೆ ನಾಳೆ ಮಧ್ಯರಾತ್ರಿಯವರೆಗೆ ವಿಚಾರಣೆ ಮಾಡಿ ಅವರಿಗೆ ವಶಕ್ಕೆ ಪಡೆಯಲಾಗುತ್ತೆ. ಇನ್ನು ಅರೆಸ್ಟ್ ಮಾಡಲಾಗುತ್ತೆ. ಏನೆಲ್ಲ ತನಿಖೆಗಳು ಆಗಬೇಕು ಅದೆಲ್ಲವೂ ಕೂಡ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಪೊಲೀಸ್ ಕಸ್ಟಡಿಗೆ ಮೊದಲು ಒಪ್ಪಿಸಲಾಗುತ್ತೆ. ಅಲ್ಲಿನ ವಿಚಾರಣೆಗಳು ಆಗುತ್ತೆ. ಅವರ ಮೇಲೆ ಎಫ್ಐಆರ್ಗಳು ದಾಖಲಾಗಿದೆ. ಐಪಿಸಿ ಸೆಕ್ಷನ್ಗಳು ಅವರ ಮೇಲೆ ಹೇರಲಾಗಿದೆ. ಸೊ ಪ್ರತಿಯೊಂದು ಕೂಡ ಮುಲಾಜಿಲ್ಲದೆ ಎಲ್ಲವೂ ಕೂಡ ನೋಡ್ತಾರೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಟೀಮ್. ಇನ್ನು ನಾಳೆ ಬೆಳಿಗ್ಗೆ ಇವತ್ತು ಮಧ್ಯರಾತ್ರಿನೇ ಬರ್ತಾರೆ ಅನ್ನುವ ಕಾರಣಕ್ಕೆ ಇವತ್ತಿನ ರಾತ್ರಿ ಎಸ್ಐಟಿ ಟೀಮ್ ಜೊತೆನೇ ಇರ್ತಾರೆ ಪ್ರಜ್ವಲ್ ರೇವಣ್ಣ. ಇನ್ನು ನಾಳೆ ಬೆಳಿಗ್ಗೆ 10:30ಕ್ಕೆ ನಾನು ಎಸ್ಐಟಿ ಟೀಮ್ ಎದುರುಗಡೆ ಹಾಜರಾಗ್ತೀನಿ ಅಂದಿದ್ರು. ಹಾಗಾಗಿ ಮಧ್ಯರಾತ್ರಿಯಿಂದ ಹಿಡಿದು ನಾಳೆಯ ಮಧ್ಯರಾತ್ರಿ ತನಕ ಅವರು ವಿಚಾರಣೆಗೆ ಒಳಪಡ್ತಾರೆ. ಎಸ್ಐಟಿ ತನಿಖೆಗೆ ಒಳಪಡಿಸುತ್ತೆ. ಬೆಂಗಳೂರಿಗೆ ಪ್ರಜ್ವಲ್ ಆಗಮಿಸುತ್ತಿರೋ ಹಿನ್ನೆಲೆ ಏರ್ಪೋರ್ಟ್ ನಲ್ಲೇ ಇರುವ ಎಸ್ಐಟಿ ಟೀಮ್ ಟರ್ಮಿನಲ್ 2ರಲ್ಲಿ ಎಸ್ಐಟಿ ಟೀಮ್ ಬೀಡು ಬಿಟ್ಟಿದೆ. ಪ್ರಜ್ವಲ್ ಬಂಧನಕ್ಕೆ ಕಾದು ಕುಳಿತಿದ್ದಾರೆ ಅಧಿಕಾರಿಗಳು. ಮಧ್ಯರಾತ್ರಿ ಪ್ರಜ್ವಲ್ ಬರ್ತಿದ್ದಂತೆ ಎಸ್ಐಟಿ ವಶಕ್ಕೆ ಪಡೆಯಲಿದೆ. ಇನ್ನು ಇಮಿಗ್ರೇಷನ್ ಟೀಮ್ ಮೊದಲು ವಶಕ್ಕೆ ಪಡೆದು ಏನೆಲ್ಲ ವಿಚಾರಣೆ ಮಾಡಬೇಕು ಅದೆಲ್ಲ ಆಗುತ್ತೆ. ಆದ್ಮೇಲೆ ಎಸ್ಐಟಿ ವಶಕ್ಕೆ ಪಡೆಯಲಾಗುತ್ತೆ ಪ್ರಜ್ವಲ್ ರೇವಣ್ಣ. ಏರ್ಪೋರ್ಟ್ ನಲ್ಲೇ ಎಸ್ಐಟಿ ಟೀಮ್ ಬೀಡು ಬಿಟ್ಟಿದೆ. ಟರ್ಮಿನಲ್ 2ರಲ್ಲಿ ಎಸ್ಐಟಿ ಟೀಮ್ ಬೀಡು ಬಿಟ್ಟಿದೆ. ಪ್ರಜ್ವಲ್ ಬಂಧನಕ್ಕೆ ಕಾದು ಕುಳಿತಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಶ್ವಥ್ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಶ್ವಥ್, ಇಂದು ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ಆಗಮಿಸುತ್ತಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ಐಟಿ ತನಿಖೆ ಮುಂದೆ ಯಾವ ರೀತಿ ಆಗಲಿದೆ? ಪ್ರತಿಯೊಂದು ಹೇಳ್ತಾ ಹೋಗೋದಾದ್ರೆ. ಅಕ್ಷತಾ, ಇನ್ನ ಕೇವಲ 5 ಗಂಟೆಗಳು ಕಳೆದ್ರೆ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬರುವಂತಹ ಒಂದು ನಿರೀಕ್ಷೆಯನ್ನು ನಾವು ಎಲ್ಲರೂ ಕೂಡ ಇಟ್ಕೊಂಡಿರುವಂಥದ್ದು. ಯಾಕೆಂತಂದರೆ ಕಳೆದ ಸುಮಾರು 35 ದಿನಗಳಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರೆ, ಅವತ್ತು ಬರ್ತಾರೆ, ಎಲೆಕ್ಷನ್ ಆದಮೇಲೆ ಬರ್ತಾರೆ, ಎಲೆಕ್ಷನ್ ರಿಸಲ್ಟಿಗೆ ಬರ್ತಾರೆ, ಈ ರೀತಿಯಾದಂತಹ ಒಂದು ಊಹಾಪೋಹ ಸುದ್ದಿಗಳೇನಿತ್ತು ಅದೆಲ್ಲದಕ್ಕೂ ಕೂಡ ಇನ್ನು ಕೇವಲ 5 ಗಂಟೆಗಳ ಕಾಲ ಮಾತ್ರ ನಾವು ಕಾಯಬೇಕಾಗುತ್ತೆ. ಈಗಾಗಲೇ ಏನು ಜರ್ಮನಿಯಿಂದ ಅವರು ಈಗ ಪ್ರಜ್ವಲ್ ರೇವಣ್ಣ 2 ಬ್ಯಾಗ್ ಅಂದರೆ ಸುಮಾರು 8ರಿಂದ 10 kg ಇರುವಂತಹ ಲಗೇಜನ್ನು ಇಟ್ಕೊಂಡಿರುವಂಥ 2 ಬ್ಯಾಗ್ಗಳ ಸಮೇತ ಈಗ ಏನು ಟೇಕ್ ಆಫ್ ಆಗಿರುವುದು. ಅಂದರೆ ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಬೆಂಗಳೂರಿನ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ. ಅದಾದ ನಂತರ ನಡೆಯುವಂತಹ ಒಂದು ಡೆವಲಪ್ಮೆಂಟ್ಗಳು, ಅದಾದ ನಂತರ ನಡೆಯುವಂತಹ ಒಂದಷ್ಟು ವಿದ್ಯಮಾನಗಳೇನಿದಾವೋ ಅವು ಬಹಳ ರೋಚಕ ಅಂತ ಹೇಳ್ಬೋದು. ಯಾಕೆಂತಂದರೆ ಯಾರು ಕೂಡ ನಿರೀಕ್ಷೆ ಮಾಡಿರಕ್ಕಿಲ್ಲ ಆ ರೀತಿಯಾದಂಥ ಒಂದಷ್ಟು ಡೆವಲಪ್ಮೆಂಟ್ಗಳು ಖಂಡಿತವಾಗಲೂ ಇವತ್ತು ಬೆಂಗಳೂರಿನ ಏರ್ಪೋರ್ಟಲ್ಲಿ ಅಂದರೆ ಮಿಡ್ ನೈಟ್ ಸುಮಾರು 12 ಗಂಟೆ ರಾತ್ರಿಯಲ್ಲಿ ನಡೆಯುವಂತಹ ಒಂದು ರೋಚಕ ಬೆಳವಣಿಗೆಗಳು ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಈಗಾಗಲೇ ಎಸ್ಐಟಿ ತಂಡ ಏನು ಏರ್ಪೋರ್ಟಲ್ಲಿ ಒಂದು ತಂಡ ಈಗ ಅಲ್ಲಿ ಬೀಡು ಬಿಟ್ಟಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಅವರನ್ನು
ಲಾಕ್ ಮಾಡ್ತಾರೆ. ಅದಾದ ನಂತರ ಸೀದಾ ಅವ್ರನ್ನ ಏನು SIT ಕಚೇರಿಗೆ ಕರೆದುಕೊಂಡು ಬಂದು ಅವ್ರನ್ನ ಇಡೀ ರಾತ್ರಿ ಅವ್ರಿಗೆ ವಿಶ್ರಾಂತಿಗೆ ಬಿಡ್ತಾರೆ. ಅದಾದ ನಂತರ ಬೆಳಗ್ಗೆ ಅವ್ರನ್ನ ಡ್ರಿಲ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಲ್ಲಿ ಪ್ರಮುಖವಾಗಿ 3 ಪ್ರಕರಣಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡೋದಾದ್ರೆ, ಒಂದು ಹೊಳೆ ನರಸೀಪುರದಲ್ಲಿ ಪ್ರಕರಣವಾದಂತಹ ಒಂದು ಪ್ರಕರಣ, ಜೊತೆಗೆ CID ಕಚೇರಿಯಲ್ಲಿ ದಾಖಲಾದಂತಹ 2 ಪ್ರಕರಣಗಳು. ಈ 3 ಪ್ರಕರಣಗಳಿಗೆ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಕಂಟಕ ಎದುರಾಗಿರುವಂಥದ್ದು. ನೀವು ನಂಬಲ್ಲ, ಈ 3 ಪ್ರಕರಣಗಳಲ್ಲಿ ಸಂತ್ರಸ್ತೆ ಮಹಿಳೆಯರು ಅಂದರೆ ಏನು ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ 376 ಅಂದರೆ ಏನು ಅತ್ಯಾಚಾರ ಪ್ರಕರಣ ಅಂತೇಳಿ ಆ ಒಂದು ಪ್ರಕರಣದ ಅಡಿಯಲ್ಲಿ ಈಗ ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು. ಸೊ ಹಾಗಾಗಿ ಈ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರನ್ನ SIT ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನು ಕೂಡ ಮಾಡುವಂತಹದ್ದು. ಇಲ್ಲಿ ಅಂದರೆ ಪ್ರಮುಖವಾಗಿರಂತಂದ್ರೆ ಸಂತ್ರಸ್ತೆಯರು ಏನು ದೂರನ್ನು ಕೊಟ್ಟಿದ್ದಾರೋ ಆ ಒಂದು ದೂರಿನ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಪ್ರಶ್ನೆ ಮಾಡುವಂತಹದ್ದು. ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ಈ ಅಂದರೆ SIT ತಂಡ ಏನು ಕೇಳುತ್ತೋ ಅದೆಲ್ಲಕ್ಕೂ ಕೂಡ ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಆಡ್ ಮಾಡಬೇಕು ಅಂತಂದ್ರೆ ಅಶ್ವಥ್, ಮೊದಲೇ ಅವ್ರು ಹೊರದೇಶದಲ್ಲಿ ಇದ್ದಾಗ್ಲೂ ಸಹ ಆಂಟಿಸಿಪೇಟರಿ ಬೇಲ್ ಗಾಗಿ ಅಪ್ಲೈ ಮಾಡಿರ್ತಾರಂತೆ. ಒಂದು ವೇಳೆ ನಾಳೆ ಏನಾದ್ರೂ ಪೊಲೀಸ್ ಕಸ್ಟಡಿಗೆ ಹೋದ್ರೆ ಅವ್ರಿಗೆ ಏನಾದ್ರೂ ಬಂಧನ ಆದ್ರೆ ಆ ಎಲ್ಲಾ ಬೇಲ್ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಅಶ್ವಥ್. ಅಕ್ಷತಾ, ಅದು ಆ ರೀತಿ ಆಗಲ್ಲ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ, ಈಗ ಆಂಟಿಸಿಪೇಟ್ ಬೇಲ್ ಆಗಿರುವಂತಹದ್ದು ಸಹಜ. ಅಂದ್ರೆ ಬೇಲಿಗೆ ಅವರು ಅಪ್ಲಿಕೇಶನ್ ಹಾಕಿರುವಂಥದ್ದು ನಿಜ. ಅದನ್ನ ಏನು ಈಗ ಜಡ್ಜ್ 31ನೇ ತಾರೀಕು ಅಂದ್ರೆ ನಾಳೆಗೆ ಅದನ್ನ ಏನು ತೀರ್ಪನ್ನ ಕಾಯ್ದಿರಿಸಿರುವುದು ಕೂಡ ನಿಜ. ಸೊ ಹಾಗಾಗಿ ಇಲ್ಲಿ ಒಂದು ವೇಳೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ ನಂತರ, ಅರೆಸ್ಟ್ ತೋರಿಸಿದ ನಂತರ ನಿರೀಕ್ಷಣಾ ಜಾಮೀನನ್ನ ಇವರು ಅಂದ್ರೆ SIT ತಂಡ ಏನಿದೆಯೋ ಆ ಒಂದು ತಂಡ ತನಿಖಾಧಿಕಾರಿಗಳು ಅವರ ಒಂದು ನಿರೀಕ್ಷಣಾ ಜಾಮೀನನ್ನ ಕ್ಯಾನ್ಸಲ್ ಮಾಡುವಂಥದ್ದು ಕೂಡ ಚಾನ್ಸಸ್ ಇದೆ. ಹೇಗೆ ಚಾನ್ಸಸ್ ಅಂತಂದ್ರೆ, ಪ್ರಮುಖವಾದಂತಹ ಆರೋಪಿ ಪ್ರಜ್ವಲ್ ರೇವಣ್ಣ A1 ಆರೋಪಿ ಅಂದ್ರೆ FIR ಅಲ್ಲಿ ಏನು 3 FIR ಆಗಿದೆಯೋ ಆ 3 FIR ಅಲ್ಲಿ A1 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಸೊ A2 ಆಗಿ ರೇವಣ್ಣ ಅವರಿದ್ದಾರೆ. ಸೊ ಹಾಗಾಗಿ ಈಗ ಇಷ್ಟು ದಿನಗಳ ಕಾಲ ರೇವಣ್ಣ ಅವರ ಬಗ್ಗೆ ವಿಚಾರಣೆನ ಮಾಡಿದ್ರು, ಅವರಿಗೆ JC ಆಯಿತು, ಅದಾದ ನಂತರ ಅವರಿಗೆ ಬೇಲ್ ಆಯಿತು, ಅವರಿಗೆ ಬೇಲಿಂದ ಹೊರಗಡೆ ಇದ್ದಾರೆ. ಆದರೆ ಇಲ್ಲಿ A1 ಆರೋಪಿ ಪ್ರಮುಖವಾಗಿರುವಂಥದ್ದು. ಸೊ ಹಾಗಾಗಿ A1 ಆರೋಪಿಯ ಸ್ಟೇಟ್ಮೆಂಟ್ ಏನಿದೆಯೋ ಅಥವಾ ಅವರನ್ನ ವಿಚಾರಣೆ ಮಾಡೋದೇನಿದೆಯೋ ಅದು ಬಹಳ ಮುಖ್ಯವಾಗಿರುತ್ತೆ SITಗೆ. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ನಾಳೆ ಬೇಲ್ ಆದರೂ ಕೂಡ ಅವರು ಆ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡ್ತಾರಾ ಅನ್ನೋದು ಕೂಡ ಇಲ್ಲಿರುವಂಥ ಪ್ರಶ್ನೆ. ಸೊ ಹಾಗಾಗಿ ಇಲ್ಲಿ ಬಹುತೇಕ ಬೇಲ್ ಆಗೋದು ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ 1 ತಿಂಗಳ ಕಾಲ ಅವರು ಅಬ್ಸ್ಕಾಂಡಿಂಗ್ ಅಲ್ಲಿದ್ರು. ಸೊ ಹಾಗಾಗಿ ಅವರ ವಿಚಾರಣೆ ಬಹಳ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಅವ್ರನ್ನ ವಿಚಾರಣೆ ಮಾಡಲೇಬೇಕಾಗುತ್ತೆ. ವಿಚಾರಣೆಯನ್ನ ಮಾಡಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಅವರ ಹಾಜರಾತಿ ಬಹಳ ಮುಖ್ಯ. ಸೊ ಹಾಗಾಗಿ ಈಗ ಏನು ಪ್ರಜ್ವಲ್ ರೇವಣ್ಣ ಈಗ ಭಾರತಕ್ಕೆ ಬರ್ತಾ ಇರೋದು, ಅದು ಕರ್ನಾಟಕಕ್ಕೆ ಬರ್ತಾ ಇರೋಂಥದ್ದು. ಸೊ ಹಾಗಾಗಿ ಅವ್ರನ್ನ ಬಂದ ನಂತರ ವಶಕ್ಕೆ ತೆಗೆದುಕೊಂಡು ಅವ್ರನ್ನ ವಿಚಾರಣೆಯನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಕ್ಷಿಗಳನ್ನ ಕ್ರೋಢೀಕರಿಸಬೇಕಾಗುತ್ತೆ. ಇಲ್ಲಿ ಈ ಒಂದು ಪ್ರಕರಣ ಏನಿದೆಯೋ ಇದು ಟೆಕ್ನಿಕಲ್ ಆಗಿ ನಡೆದಿರುವಂತಹ ಪ್ರಕರಣ. ಯಾಕೆಂತಂದ್ರೆ ಇಲ್ಲಿ ಏನು ಮೊಬೈಲ್ ಫೋನ್ ಏನಿದೆಯೋ ಮೊಬೈಲ್ ಫೋನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಇಲ್ಲಿ ಪ್ರಮುಖವಾದಂತಹ ಸಾಕ್ಷಿ. ಸೊ ಹಾಗಾಗಿ ಆ ಸಾಕ್ಷಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳು ಈಗ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಂದ್ರೆ ಇಲ್ಲಿವರೆಗೂ ಏನು ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಅನ್ನೋ ಆ ಒಂದು ಕುತೂಹಲ ಏನಿತ್ತು, ಆ ಒಂದು ಕುತೂಹಲಕ್ಕೆ ಇವತ್ತು ಮಿಡ್ ನೈಟ್ ಅಲ್ಲಿ ಒಂದು ತೆರೆ ಬೀಳುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅಕ್ಷತಾ. ಓಕೆ ಅಶ್ವಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ.